2022ರಲ್ಲಿ ಇಡೀ ದೇಶದ ಗಮನ ಸೆಳೆದಂತಹ ಆಳಂದನ ಲಾಳ್ಳೆ ಮಶಾಕ್ ಹಾಗೂ ರಾಘವ ಚೈತನ್ಯ ವಿವಾದ ಗಲಭೆ ಪ್ರಕರಣವನ್ನು ಸರ್ಕಾರ ವಾಪಸ್ ಪಡೆದಿರುವಂಥದ್ದು. ಈ ವಿಚಾರ ಸದ್ಯ ರಾಜ್ಯದಲ್ಲಿ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡ್ತಿರುವಂಥದ್ದು. ಇನ್ನು ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಓಲೈಕೆ ರಾಜಕಾರಣ ಮಾಡ್ತಿದೆ ಅನ್ನುವಂಥ ಆರೋಪವನ್ನು ಬಿಜೆಪಿ ನಾಯಕರು ಮಾತಾಡ್ತಿರುವಂಥದ್ದು. ಈ ಕುರಿತು ಮಾತಾಡೋದಕ್ಕೆ ನಮ್ಮ ಜೊತೆ ಆಳಂದನ ಬಿಜೆಪಿ ಮುಖಂಡರು ಹಾಗೂ ದೂರುದಾರರಾದಂತಹ ಹರ್ಷನಾಥ್ ಗುತ್ತೇದಾರ್ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳ ಸರ್. ಈಗ 2022ರಲ್ಲಿ ನಡೆದಂಥ ಗಲಭೆ ಪ್ರಕರಣ ಇಡೀ ದೇಶದಲ್ಲಿ ಸದ್ದು ಮಾಡಿತ್ತು. ಈಗ ಸರ್ಕಾರ 4 ವರ್ಷದಲ್ಲಿ ಆ ಪ್ರಕರಣವನ್ನು ವಾಪಸ್ ಪಡೆದಿರುವಂಥದ್ದು. ಏನು ಹೇಳ್ತೀರಾ ಸರ್? ಇದು ಲಾಡ್ಲೆ ಮಶಾಕ್ ದರ್ಗಾ ರಾಘವ್ ಚೈತನ್ಯದ ಪ್ರಕರಣ ಏನು 2022ರಲ್ಲಿ ಆಯಿತು. ಆ ಘಟನೆ ಒಂದು ಸಾಧಾರಣ ಘಟನೆ ಅಲ್ಲ. ಅದು ಒಂದು ವೆಲ್ ಪ್ಲ್ಯಾಂಡ್ ಆರ್ಗನೈಸ್ಡ್ ಕ್ರೈಮ್ ಆಗಿ ಅಲ್ಲಿ ಮುಸ್ಲಿಮರು ಮಾಡಿದರು. ಅದರಲ್ಲಿ 15 ದಿವಸದ ಮೊದಲೇ ಅವರು ಅಲ್ಲಿ ದರ್ಗಾ ನಾವು ಏನು ಶಿವರಾತ್ರಿ ಪೂಜೆಗೆ ಬರ್ತೀವಿ ಅಂತಂದು DC ಅವರಿಗೆ ಪರ್ಮಿಷನ್ ಕೇಳಿದ್ವಿ. ಆ ಸಂದರ್ಭದಲ್ಲಿ ಅವ್ರು ಏನು ಮಾಡಿದ್ರು, ಅಲ್ಲಿ ಕಲ್ಲುಗಳು ಜಮಾ ಮಾಡ್ಕೊಂಡು ದರ್ಗಾದಲ್ಲಿ ಇಡೋದು, ಅವರು ಮನೆಗಳ ಮೇಲೆ ಕಲ್ಲುಗಳನ್ನು ಜಮಾ ಮಾಡಿ ಇಟ್ಕೊಳ್ಳೋದು, ತಲ್ವಾರ್ಗಳು ತಯಾರು ಮಾಡಿ ಇಟ್ಕೊಂಡ್ರು, ಕಟ್ಗೆಗಳು ತಂದು ಜಮಾ ಮಾಡಿ ಇಟ್ಕೊಂಡ್ರು, ಬ್ಯಾರೆಲ್ಗಳಲ್ಲಿ ನೀರಲ್ಲಿ ಖಾರ ಮಿಕ್ಸ್ ಮಾಡಿ ಇಡೋದು. ಮತ್ತು 1 ದಿವಸದ ಮೊದಲು ಅವರು ಸಭೆ ಸೇರ್ತಾರೆ, ಎಲ್ಲ ಮುಸ್ಲಿಮರು ಅಲ್ಲಿ ಸೇರಿ ನಾವು ಇದನ್ನು ಯಾವ ರೀತಿ ಹಲ್ಲೆ ಮಾಡಬೇಕು, ಯಾವ ರೀತಿ ಇವ್ರನ್ನ ತಡಿಬೇಕು ಅಂತಂದು ಒಂದು ಮೀಟಿಂಗ್ ಮಾಡ್ತಾರೆ. ಅಂದರೆ ಇದು ಪ್ಲ್ಯಾಂಡ್ ಆರ್ಗನೈಸ್ಡ್ ಕ್ರೈಮ್ ಇವರು ಅವತ್ತು ಮಾಡಿದ್ದು. ಏನು ನಾವು ಶಿವರಾತ್ರಿ ಪೂಜೆ ದಿವಸ ಹೋದಾಗ ನಮ್ಮ ಕೇಂದ್ರ ಮಂತ್ರಿ ಆದಂಥ ಭಗವಂತ ಖೂಬಾ ಅವರು ಮತ್ತು ಜಿಲ್ಲೆಯ ಎಲ್ಲ ಶಾಸಕರು, ನಮ್ಮ BJP ಶಾಸಕರು, ಮಾಜಿ ಶಾಸಕರು ಮತ್ತು DC SP ಇವರೆಲ್ಲರ ನೇತೃತ್ವದಲ್ಲಿ ಅಲ್ಲಿ ಪೂಜೆಗೆ ಹೋಗೋವಂಥ ಸಂದರ್ಭದಲ್ಲಿ ನಮಗೆ ತಡೆದು ನಮ್ಮ ಮೇಲೆ ಹಲ್ಲೆ ಮಾಡಿದಾಗ ಈ ಪ್ರಕರಣ ನೀವು ಮಾಧ್ಯಮದವ್ರೂ ಇದ್ದೀರಿ, ನೀವು ಕೂಡ ಎಲ್ಲ ವರದಿ ಮಾಡಿದ್ರಿ. ಯಾವ ರೀತಿ ಅವರು ತಲ್ವಾರ್ಗಳು ಹಿಡ್ಕೊಂಡು ತೋರಿಸಿದ್ದು, ಹೆದರಿಸಿದ್ದು, ಹಲ್ಲೆ ಮಾಡಿದ್ದು. ನಿಮ್ಮ ಮಾಧ್ಯಮದವ್ರ ಮೇಲೆ ಕೂಡ ಹಲ್ಲೆ ಮಾಡಿದರು. ಒಬ್ಬರು ಜಂಗ್ಲೆ ಅಂತಂದು ಅವ್ರು ಕ್ಯಾಮ್ರಾ ಕಸ್ಕೊಂಡು ಅವ್ರ ಮೇಲೆ ಹಲ್ಲೆ ಮಾಡಿದರು. ಮತ್ತು ನಮ್ಮ ಡ್ರೈವರ್ ಆನಂದ್ ಸೂರ್ಯವಂಶಿ ಅಂತ ನಾವು ಏನು ಕಾರಲ್ಲಿ ಹೋಗುವಾಗ ನಮ್ಮ ಕಾರ್ ಮೇಲೆ ಹಲ್ಲೆ ಮಾಡಿದರು. ಆ ಡ್ರೈವರು ಕೂಡ ಒಂದು ಕಂಪ್ಲೇಂಟ್ ಕೊಟ್ಟಾರ, ಜಂಗ್ಲೆಯವರು ಕಂಪ್ಲೇಂಟ್ ಕೊಟ್ಟರು. ಇವು 13 ಪ್ರಕರಣ ಇವರೇನು ಹಿಂಪಡ್ಕೊಂಡಾರ. ಅದರಲ್ಲಿ ಇವು 2 ಪ್ರೈವೇಟ್ ಕಂಪ್ಲೇಂಟ್ನು ಕೂಡ ಇವು ಹಿಂಪಡ್ಕೊಂಡಾರ. ಪ್ರೈವೇಟ್ ಕಂಪ್ಲೇಂಟ್ ಹಿಂಪಡ್ಕೊಳ್ಳೋಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇರೋದಿಲ್ಲ. ಏನು ಸರ್ಕಾರದಿಂದ ಆದಂಥ ಕೇಸು ಇವರು ಒಂದು ರೀತಿಯಲ್ಲಿ ತೊಗೋಬೋದು ವಾಪಸ್. ಅದನ್ನು ಕೂಡ ನಾವು ಇವತ್ತು ಚಾಲೆಂಜ್ ಮಾಡ್ಲಿಕತ್ತೀವಿ. ಸಂಪೂರ್ಣ ಎಲ್ಲ ಕೇಸ್ಗಳನ್ನು ಇವತ್ತು ಮುಂದೆ ಬರ್ತಕ್ಕಂಥ ದಿನದಾಗ 1 ವಾರದಲ್ಲಿ ನಾವು ಹೈಕೋರ್ಟ್ನಲ್ಲಿ ಇದನ್ನು ಚಾಲೆಂಜ್ ಮಾಡ್ತೀವಿ. ಇದು ಅವರು ಅಧಿಕಾರ ದುರುಪಯೋಗ ಮಾಡಿಕೊಂಡು ಮತ್ತು ಮುಸ್ಲಿಮರನ್ನು ಓಲೈಕೆ ಮಾಡ್ಕೊಳ್ಳೋ ಸಲುವಾಗಿ. ಮತ್ತು ಇದರಲ್ಲಿ ಭಾಳ ಒಂದು ಆತಂಕಕಾರಿ ಏನು ಸಂದೇಶ ಇವತ್ತು ಹೋಗ್ಲತ್ತದ ಅಂತಂದ್ರೆ, ಇವತ್ತು ಮುಸ್ಲಿಮರು ಯಾವುದೇ ಏನು ಘಟನೆ ಮಾಡ್ತಾರೆ, ಗಲಭೆಗಳು ಮಾಡ್ತಾರೆ, ಹಲ್ಲೆಗಳು ಮಾಡ್ತಾರೆ, ಇವು ಎಲ್ಲದಕ್ಕೂ ಇವತ್ತು ನಿಮಗೆ ಫ್ರೀಯಾಗಿ ನಿಮಗೆ ಕಾನ್ಸ್ಟಿಟ್ಯೂಷನ್ ಅಡೆತಡೆ ಇಲ್ಲ, ಕಾನೂನು ಅಡೆತಡೆ ಇಲ್ಲ, ನೀವು ಏನು ಭೀ ಮಾಡಿರಿ, ನಾವು ನಿಮ್ಮ ಜೊತೆ ಇದ್ದೀವಿ ಅಂತನೋ ಒಂದು ರೀತಿಯಲ್ಲಿ ಅವರಿಗೆ ಪ್ರಚೋದನೆ ಮಾಡುವಂಥ ರೀತಿಯಲ್ಲಿ ಇದು ಏನು ಕೇಸುಗಳು ಹಿಂಪಡ್ಕೊಂಡಿದ್ದಾರೆ. ಇದರಿಂದ ಈ ಆತಂಕವಾದಿಗಳಿಗೆ, ಇಂಥ ಜಿಹಾದಿಗಳಿಗೆ ಪುಷ್ಟಿ ನೀಡುವಂಥ ಈ ಘಟನೆ ಆಗಿದೆ. ಅದಕ್ಕೆ ಇದು ಖಂಡಿಸ್ತೀವಿ ನಾವು. ಮತ್ತು ನಮ್ಮ ಹಿಂದೂಗಳ ಮೇಲೆ ಆದಂಥ ಹಲ್ಲೆ ಮತ್ತು ದೌರ್ಜನ್ಯ, ಈ ನಮ್ಮ ಹಕ್ಕನ್ನು ದಮನ ಮಾಡುವಂಥ ಏನು ಕೆಲಸ ಈ ಪ್ರಕರಣ ಹಿಂಪಡೆಯೋದು ಮುಖಾಂತರ ಮಾಡಿದ್ದಾರೆ, ಇದು ನಾವು ಜನರ ಮುಂದೆ, ಸಾರ್ವಜನಿಕರ ಮುಂದೂ ಕೂಡ ಈ ವಿಷಯಗಳು ತೊಗೊಂಡೋಗಿ ಉಗ್ರವಾದಂಥ ಹೋರಾಟ ಮಾಡುವಂಥ ಕೆಲಸ ಮಾಡ್ತಾರೆ. ಪ್ರಕರಣದಲ್ಲಿ ಎಷ್ಟು ಜನರ ಕಂಪ್ಲೇಂಟ್ ಆಗಿತ್ತು ಮತ್ತು ಏನೆಲ್ಲ ಕ್ರಮ ಆಗಿತ್ತು? ಸುಮಾರು 170 ಜನರ ಮೇಲೆ ಕಂಪ್ಲೇಂಟ್ ಫೈಲ್ ಆಗಿತ್ತು. 170 ಜನರನ್ನು ಅರೆಸ್ಟ್ ಮಾಡಿದರು. ಮತ್ತು ಇನ್ನೂ ಜಾಸ್ತಿ ಇದ್ದಾರೆ ಕೇಸಲ್ಲಿ, ಆದರೆ ಅರೆಸ್ಟ್ ಆಗಿದ್ದು 170 ಜನ ಸುಮಾರು ಅರೆಸ್ಟ್ ಆಗಿದ್ದರು. ಈ ಚಾರ್ಜ್ ಶೀಟ್ ಮಾಡಿದ್ದಾರೆ. ಚಾರ್ಜ್ ಶೀಟ್ ಮಾಡಬೇಕು ಅಂತಂದರೆ ಸಾಕ್ಷಿ ಪುರಾವೆಗಳು ಸಿಕ್ಕ ಮೇಲೇ ಇವತ್ತು ಚಾರ್ಜ್ ಶೀಟ್ ಮಾಡಿದ್ದಾರೆ. ಭಾಳಷ್ಟು ವೀಡಿಯೋಗಳು ಅವ, ನೀವು ಮಾಧ್ಯಮದವರು ಇಟ್ಟಿರಿ, ಅವ್ರ ಕಲ್ಲುಗಳು ತಂದಿಟ್ಟಿದ್ದು, ಅವ್ರು ಹೇಳಿಕೆ ಕೊಟ್ಟಿದ್ದು ಎಲ್ಲ ಸಾಕ್ಷಿಗಳವ. ಆದ್ರೂ ಇದನ್ನು ಅವರಿಗೆ ಓಲೈಕೆ ಮಾಡಬೇಕು ಅಂತನೋ ಒಂದು ಉದ್ದೇಶದಿಂದ, ಇದು ಆರ್ಗನೈಸ್ಡ್ ಕ್ರೈಮ್ ಇದ್ರೂ ಕೂಡ ಇವತ್ತು ವಾಪಸ್ ತಗೋತಾರೆ ಅಂತಂದರೆ ಇದು ಭಾಳ ಆತಂಕಕಾರಿ ಘಟನೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಏನಿದು ಹಿಂಪಡೆಯೋ ಮುಖಾಂತರ ಮಾಡಿದ್ದಾರೆ, ಇದು ಒಳ್ಳೆಯದಲ್ಲ ಅಂತ ನಾವು ಹೇಳ್ತೀವಿ. ಈಗ ಸ್ಪೀಕರ್ UT ಖಾದರ್ ಅವರು ಕೂಡ ಈ ಕುರಿತು ಏನಂದರೆ ಸರ್ಕಾರಕ್ಕೆ ವಾಪಸ್ ಪಡೆದುಕೊಳ್ಳಿ ಕೇಸ್ ಅನ್ನುವಂಥದ್ದು, ದರ್ಗಾ ಕಮಿಟಿ ಕೂಡ ವಾಪಸ್ ಪಡೆಯುವಂಥ ಮನವಿ ಕೂಡ ಸಲ್ಲಿಸಿರುವಂಥದ್ದು. ಈ ಹಿನ್ನೆಲೆಗೆ ಸರ್ಕಾರ ವಾಪಸ್ ತೊಗೊಂಡಿದ್ದಾರೆ ಅನ್ನುವಂಥದ್ದು. UT ಖಾದರ್ ಅವರು ಸ್ಪೀಕರ್ ಆಗಿ ಅವರು ನ್ಯೂಟ್ರಲ್ ಆಗಿ ಇರಬೇಕಾಗಿತ್ತು. ಆದರೆ ಇವತ್ತು ಅವರು ಕೂಡ ತೋರಿಸ್ಕೊಟ್ಟಿದ್ದಾರೆ, ನಮಗೆ ಧರ್ಮನೇ ಇಂಪಾರ್ಟೆಂಟು, ನಮಗೆ ಸಂವಿಧಾನ ಇಂಪಾರ್ಟೆಂಟ್ ಅಲ್ಲ ಅಂತಂದು UT ಖಾದರ್ ಅವರು ತಮ್ಮ ಘನತೆಗೆ ತಕ್ಕಂತೆ ಅವರು ಕೆಲಸ ಮಾಡಿಲ್ಲ. ಮತ್ತು ಇದು BR ಪಾಟೀಲ್ ಅವರ ಕ್ಷೇತ್ರ ಆಗಿರೋದ್ರಿಂದ BR ಪಾಟೀಲ್ ಅವರು ಲೆಟ್ರ್ ಕೊಡ್ಬೋದಾಗಿತ್ತು, ಆದರೆ ಅವರು ಲೆಟ್ರ್ ಕೊಟ್ಟಿಲ್ಲ. ಯಾಕಂದರೆ ಇಲ್ಲಿ ಆಳಂದದಲ್ಲಿ ಅವ್ರ ಕ್ಷೇತ್ರದಲ್ಲಿ ಅವ್ರಿಗೆ ಇದು ಹಿಂದೂಗಳ ವಿರೋಧ ಎದುರಿಸ್ಬೇಕಾಗ್ತದ ಅಂತನೋ ಸಲುವಾಗಿ ಇದು UT ಖಾದರ್ ಮುಖಾಂತರ ಲೆಟ್ರ್ ಕೊಡಿಸಿ ಈ ಕೇಸ್ ಹಿಂಪಡ್ಕೊಂಡಿದ್ದು.
ಇದು ಸಂಪೂರ್ಣವಾಗಿ ಏನು ಈ ಎಲ್ಲ ಘಟನೆದಿಂದ ತಿಳಿತದ ಅಂತಂದ್ರೆ ಯು ಟಿ ಖಾದರ್ ಅವ್ರನ್ನು ಕೂಡ ತಮ್ಮ ಧರ್ಮವನ್ನೇ ದೊಡ್ಡದು ಅಂತಂದು ತೋರಿಸಿರೋವಂಥದ್ದು. ಸಂವಿಧಾನಕ್ಕಿಂತ ನಮಗೆ ಇಸ್ಲಾಂ ಧರ್ಮನೇ ದೊಡ್ಡದು ಅಂತಂದು. ಮತ್ತು ಸರ್ಕಾರ ಅಂತಂದ್ರೆ ಮುಸ್ಲಿಮರಿಗೆ ಓಲೈಕೆ ಮಾಡ್ಕೊಳ್ಳೋದು, ಮುಸ್ಲಿಮರಿಗೆ ಫ್ರೀಯಾಗಿ ನಿಮಗೆ ಯಾವುದೇ ಕ್ರೈಮ್ ಮಾಡಿರಿ, ನಮ್ದು ಏನೂ ನಿಮ್ಗೆ ಅಡಚಣೆ ಇರೋದಿಲ್ಲ, ನೀವು ಏನು ಭೀ ಮಾಡಿರಿ ಅಂತನೋ ಒಂದು ಸಂದೇಶ ಇವತ್ತು ಭಾಳ ಆತಂಕಕಾರಿ ಒಂದು ಸಂದೇಶ ಇವತ್ತು ಕೊಟ್ಟಿದ್ದಾರೆ ಅಂತ ಹೇಳೋದು. ಇದಿಷ್ಟು ಹರ್ಷಾನಂದ್ ಗುತ್ತೇದಾರ್ ಅವರು ಮಾತಾಗಿರುವಂಥದ್ದು. ಏನು 2022ರಲ್ಲಿ ನಡೆದಂತಹ ಗಲಭೆ ಪ್ರಕರಣ ಇದು ವ್ಯವಸ್ಥಿತ ಪಿತೂರಿ ಆದರೂ ಕೂಡ ಸರ್ಕಾರ ಈ ಪ್ರಕರಣವನ್ನು ವಾಪಸ್ ಪಡೆದಿರುವುದು ನಿಜಕ್ಕೂ ದುರಂತ ಅನ್ನುವಂಥ ಆಕ್ರೋಶವನ್ನು ಅವರು ಹೊರಹಾಕ್ತಿದ್ದಾರೆ. ಶ್ರೀಕಾಂತ್ ಬಿರಾಳ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ.